Perfection and goodness and all takes years, but honesty doesn't even take a moment. ಪರಿಪೂರ್ಣತೆ, ಒಳ್ಳೆತನ ಇದು ಬಹಳ ವರ್ಷಗಳು ಹಿಡಿಬಹುದು, ಆದರೆ ಯಥಾರ್ಥತೆ, ಪ್ರಾಮಾಣಿಕತೆ ಒಂದು ಕ್ಷಣ ಮಾತ್ರದಲ್ಲಿ ಆಗುವಂಥದ್ದು. Honesty is to say, this is what I am, this is what I did, I acknowledge this is wrong. ಪ್ರಾಮಾಣಿಕತೆ ಅಥವಾ ಯಥಾರ್ಥತೆ ಅಂದ್ರೆ ಇದನ್ನ ನಾನು ಮಾಡಿದ್ದೀನಿ ಮತ್ತು ನಾ ಮಾಡಿದ ತಪ್ಪು ಅಂತ ಅರಿಕೆ ಮಾಡುವಂತದ್ದಾಗಿದೆ. Your conscience tells you this is wrong, what you did was wrong, the way you talked to that person or did something was wrong, this thing is wrong. Honesty, walk in the light. ನಿಮ್ಮ ಮನಸ್ಸಾಕ್ಷಿ ನಿಮಗೆ ಹೇಳುತ್ತೆ ಇದು ತಪ್ಪು, ನೀನೇನು ಮಾಡಿದೆಯಲ್ಲ ತಪ್ಪು, ನೀನು ಆ ವ್ಯಕ್ತಿಗೆ ಮಾಡಿದ್ದು ತಪ್ಪು ಅಂತ ಹೇಳುತ್ತೆ. ಪ್ರಾಮಾಣಿಕತೆ ಅಂದ್ರೆ ಬೆಳಕಿನಲ್ಲಿ ನಡೆಯುವಂತದ್ದಾಗಿದೆ. And then we'll have fellowship with God. The blood of Jesus will cleanse us from all sin. Now, listen carefully now, if walking in the light meant we were perfect, then where is the need of the blood of Jesus? ನಂತರ ನಾವು ತಂದೆಯೊಟ್ಟಿಗೆ ಅನ್ಯೋನ್ಯತೆಯನ್ನು ಹೊಂದಿಕೊಳ್ತೀವಿ. ಯೇಸು ಕ್ರಿಸ್ತನ ರಕ್ತವು ನಮ್ಮ ಎಲ್ಲಾ ಪಾಪಗಳನ್ನು ತೊಳೆಯುತ್ತದೆ. ಈಗ ಗಮನ ಕೊಟ್ಟು ಕೇಳಿಸ್ಕೊಳ್ರಿ, ಬೆಳಕಿನಲ್ಲಿ ನಡೆಯುವುದು ಪರಿಪೂರ್ಣತೆ ಅಂತ ಅರ್ಥ ಆಗೋದಾದ್ರೆ ಯೇಸು ಕ್ರಿಸ್ತನ ರಕ್ತದ ಅಗತ್ಯತೆ ಎಲ್ಲಿದೆ? Then this verse would read, if we walk in the light, we have fellowship with one another and we are perfect and we don't need the blood of Jesus to cleanse us because there's no sin in our life. Is that what that verse says? No. ಆಗ ನಾವು ವಾಕ್ಯವನ್ನು ಈ ರೀತಿ ಓದಬೇಕಾಗತ್ತೆ. ನಾವು ಬೆಳಕಿನಲ್ಲಿ ನಡೆಯೋದಾದ್ರೆ ಮತ್ತು ಇತರರೊಟ್ಟಿಗೆ ಅನ್ಯೋನ್ಯತೆ ಮಾಡೋದಾದ್ರೆ ನಾವು ಪರಿಪೂರ್ಣರಾಗಿದ್ದೀವಿ. ಪಾಪವು ಇಲ್ಲದ್ರಿಂದ ಯೇಸುಕ್ರಿಸ್ತನ ರಕ್ತದ ಅವಶ್ಯಕತೆ ಇಲ್ಲ ತೊಳೆಯಲು. ಈ ವಚನದ ಅರ್ಥ ಹೀಗಿದೆನಾ? ಇಲ್ಲ. That teaches us walking in the light does not mean we are perfect, does not mean we are perfectly good. It means we are honest. If we walk in the light, the blood of Jesus cleanses us. ಬೆಳಕಿನಲ್ಲಿ ನಡೆಯೋದು ಅಂದ್ರೆ ಪರಿಪೂರ್ಣತೆ ಅಂತ ಅರ್ಥ ಅಲ್ಲ. ನಾವು ಪರಿಪೂರ್ಣವಾಗಿ ಒಳ್ಳೆಯವರು ಅಂತ ಅರ್ಥ ಅಲ್ಲ. ಅದರ ಅರ್ಥ ನಾವು ಯಥಾರ್ಥರಾಗಿದ್ದೀವಿ ಅಂತ. ನಾವು ಬೆಳಕಿನಲ್ಲಿ ನಡೆಯೋದಾದ್ರೆ ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನು ತೊಳೆಯುತ್ತದೆ. And we have fellowship. It's so clear. You know, when you read the Bible just as it is and slowly and you don't rush through it, you get a lot more. ನಾವು ಅನ್ಯೋನ್ಯತೆಯನ್ನ ಮಾಡ್ತೇವೆ, ಇದು ಸ್ಪಷ್ಟವಾಗಿದೆ. ನೀವು ಸತ್ಯವೇದವನ್ನ ಓದುವಾಗ ಅದು ಯಾವ ರೀತಿ ಇದೆಯೋ ಅದೇ ರೀತಿ ಓದುವಾಗ, ನಿಧಾನಕ್ಕೆ ಓದುವಾಗ, ವೇಗವಾಗಿ ಓದದೇ ಇರುವಾಗ ನೀವು ಹೆಚ್ಚಾಗಿ ಪಡ್ಕೊಳ್ತೀರಿ. Like I've often said, ನಾನು ಅನೇಕ ಬಾರಿ ಹೇಳಿದ್ದೀನಿ, I am more interested not in reading through the Bible so many times, but in letting the whole Bible go through me once in my lifetime. ನನ್ನ ಆಸಕ್ತಿ ಯಾವುದಪ್ಪ ಅಂತಂದ್ರೆ ನಾನು ಸತ್ಯವೇದವನ್ನ ಅನೇಕ ಬಾರಿ ಓದೋದು ಅಲ್ಲ, ಆದ್ರೆ ಸತ್ಯವೇದವು ನನ್ನ ಮುಖಾಂತರ ನನ್ನ ಜೀವಿತಾವಧಿಯಲ್ಲಿ ಒಂದು ಬಾರಿ ಹಾದು ಹೋಗ್ಬೇಕು. If the whole Bible can go through me once in my lifetime, that's much more than me going through the Bible 100 times. ನಾನು 100 ಬಾರಿ ಸತ್ಯವೇದದ ಮೂಲಕ ಹಾದು ಹೋಗುವುದಕ್ಕಿಂತ ಸತ್ಯವೇದವು ಒಂದು ಬಾರಿ ನನ್ನ ಮೂಲಕ ಹಾದು ಹೋದ್ರೆ ಹೆಚ್ಚಿನದಾದ್ದು. My whole purpose in studying scripture is so that every word will go through me and become life. Man shall live by every word that proceeds from the mouth of God. ನಾನು ಸತ್ಯವೇದವನ್ನ ಓದುವುದರ ಉದ್ದೇಶ ಏನಪ್ಪಾ ಅಂದ್ರೆ ಪ್ರತಿ ವಚನವು ನನ್ನ ಮೂಲಕ ಹಾದು ಹೋಗಿ ಜೀವವನ್ನ ತರಬೇಕು. ಮನುಷ್ಯನು ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕುವನು. So verse 8, I don't think this will apply to anybody here. If we say we have no sin, we are deceiving ourselves. The truth is not in us. ವಚನ 8 ಇಲ್ಲಿ ಇರುವಂತ ಯಾರಿಗೂ ಕೂಡ ಅನ್ವಯಿಸುವುದಿಲ್ಲ ಅಂತ ಅನ್ಕೊಳ್ತೀನಿ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನೇ ನಾವು ಮೋಸಪಡಿಸಿಕೊಳ್ಳುತ್ತೇವೆ, ಸತ್ಯವು ನಮ್ಮಲ್ಲಿಲ್ಲ. But if we confess our sins and we acknowledge, ನಾವು ಪಾಪವನ್ನ ಅರಿಕೆ ಮಾಡಿದರೆ God is faithful and righteous to immediately forgive us our sin, to cleanse us from all unrighteousness. ದೇವರು ನಂಬಿಗಸ್ತನು ಮತ್ತು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯಿಂದ ನಮ್ಮನ್ನು ಶುದ್ಧಿ ಮಾಡುವನು. And to bring us into fellowship with him. If we say we have not sinned, we make him a liar and his word is not in us. ಆಗ ಅದು ಆತನೊಟ್ಟಿಗಿನ ಅನ್ಯೋನ್ಯತೆಗೆ ಕರೆತರುತ್ತದೆ. ಒಂದು ವೇಳೆ ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರನನ್ನಾಗಿ ಮಾಡುತ್ತೇವೆ, ಆತನ ವಾಕ್ಯವು ನಮ್ಮಲ್ಲಿಲ್ಲ. And so my little children, chapter 2 verse 1, I am writing these things to you. 2ನೇ ಅಧ್ಯಾಯ 1ನೇ ವಚನ, ನನ್ನ ಚಿಕ್ಕ ಮಕ್ಕಳೇ ನಿಮಗಾಗಿ ಇದನ್ನು ಬರೆಯುತ್ತಿದ್ದೇನೆ. That you may have fellowship with us, yes. That you may not sin. It's the same thing. ನೀವು ಆತನೊಟ್ಟಿಗೆ ಅನ್ಯೋನ್ಯತೆಯನ್ನು ಮಾಡಬೇಕು, ಅದರಂತೆ ಪಾಪವನ್ನು ಮಾಡಬಾರದು. ಎರಡು ಒಂದೇ ರೀತಿ. Earlier he says, I am writing these things to you that you might have fellowship with us. And he says here, I am writing these things that you may not sin. Is that a contradiction? No, it's exactly the same thing. ಪ್ರಾರಂಭದಲ್ಲಿ ಆತ ಈ ರೀತಿ ಬರೀತಾನೆ, ಈ ಸಂಗತಿಗಳನ್ನ ನೀವು ನಮ್ಮೊಟ್ಟಿಗೆ ಅನ್ಯೋನ್ಯತೆ ಮಾಡಬೇಕು ಅಂತ ಬರೀತೀನಿ. ಈಗ ಪಾಪ ಮಾಡಬಾರದು ಎಂಬುದಾಗಿ ಬರೀತೀನಿ. ಎರಡು ಬೇರೆ ಬೇರೆನಾ? ಇಲ್ಲ, ಒಂದೇ. I am writing these things to you that you may not sin. And you may have fellowship with us. And if any man sin. ನೀವು ಪಾಪ ಮಾಡದಂತೆ ಇವುಗಳನ್ನು ನಾನು ನಿಮಗೆ ಬರೆಯುತ್ತೇನೆ, ಅದರಿಂದ ನಮ್ಮೊಟ್ಟಿಗೆ ಅನ್ಯೋನ್ಯತೆ ಮಾಡಬಹುದು.
ಒಂದು ವೇಳೆ ಯಾರಾದರೂ ಪಾಪ ಮಾಡಿದರೆ, In other words, he says, as long as we live on this earth, the possibility of sin is there for all of us. ಇನ್ನೊಂದು ಅರ್ಥದಲ್ಲಿ ಆತ ಬರೀತಾನೆ, ಈ ಲೋಕದಲ್ಲಿ ನಾವು ಇರುವಷ್ಟು ದಿನ ನಮ್ಮೆಲ್ಲರಿಗಾಗಿ ಪಾಪವು ಇದ್ದೇ ಇರುವಂತ ಸಾಧ್ಯತೆ ಇದೆ. He doesn't say you, he says we. ಆತನು ನೀವು ಎಂಬುದಾಗಿ ಹೇಳುತ್ತಿಲ್ಲ, ನಾವು ಎಂಬುದಾಗಿ ಹೇಳ್ತಾನೆ. If anyone sins, we. John includes himself. He says, I'm 95 years old. I walked with God for 65 years. But even I may slip up sometimes. ಒಂದು ವೇಳೆ ಯಾವನಾದರೂ ಪಾಪ ಮಾಡಿದ್ದಾರೆ ಅಂತ ಹೇಳ್ತಾನೆ. ಯೋಹಾನನು ತನ್ನನ್ನು ಕೂಡ ಸೇರಿಸ್ಕೊಂಡು ಹೇಳ್ತಾನೆ, ತಾನು 95 ವರ್ಷದವನಾಗಿದ್ದು 65 ವರ್ಷ ದೇವರೊಟ್ಟಿಗೆ ನಡೆದಿದ್ರು ಜಾರಿ ಬೀಳುವ ಸಾಧ್ಯತೆ ಇದೆ ಅಂತ. In my thought or accidentally a word, but I immediately come to the Lord and get it cleansed away. ನನ್ನ ಯೋಚನೆಯಲ್ಲಿ ಅಥವಾ ಮಾತಿನಲ್ಲಿ ತಪ್ಪಬಹುದು, ಆಗ ತಕ್ಷಣಕ್ಕೆ ನಾನು ಕರ್ತನ ಬಳಿಗೆ ಬಂದು ನನ್ನನ್ನು ನಾನು ಶುದ್ಧಿ ಮಾಡಿಕೊಳ್ಳುತ್ತೇನೆ ಅಂತ ಹೇಳ್ತಾನೆ. We have an advocate with the Father, Jesus Christ the righteous. I thank God that when I slip up, ನಮಗೆ ನೀತಿವಂತನಾದ ಯೇಸು ಕ್ರಿಸ್ತನು ನಮಗೆ ಪಕ್ಷವಾದಿಯಾಗಿದ್ದಾನೆ. ನಾನು ದೇವರಿಗೆ ಕೃತಜ್ಞತೆ ಉಳ್ಳವನಾಗಿದ್ದೇನೆ, ಯಾಕಂದ್ರೆ ನಾ ಜಾರಿ ಬಿದ್ದಾಗ, and if the whole world is criticizing me for my slip up, I know one person who will stand by my side. That's Jesus Christ. ನಾನು ಜಾರಿ ಬಿದ್ದಾಗ ಇಡೀ ಲೋಕ ನನ್ನನ್ನು ಟೀಕೆ ಮಾಡಬಹುದು, ಆದರೆ ಒಬ್ಬ ವ್ಯಕ್ತಿ ನನ್ನ ಪರ ನಿಲ್ತಾನೆ. ಅದು ಯಾರಪ್ಪ ಅಂದ್ರೆ ಅದು ಯೇಸು ಕ್ರಿಸ್ತನು ಮಾತ್ರ. No matter how much I've slipped up, he will stand by me and say, don't worry, I'll lift you up. And I want to say that to everybody here. If you made a mess of your life or you slipped up somewhere, ನಾನು ಎಷ್ಟೇ ಬಾರಿ ಜಾರಿ ಬಿದ್ರೂ ಆತನು ನನ್ನ ಪರ ನಿಲ್ತಾನೆ. ಚಿಂತೆ ಮಾಡಬೇಡ, ನಾನು ನಿನ್ನನ್ನು ಎತ್ತುತ್ತೇನೆ ಎಂಬುದಾಗಿ ಹೇಳ್ತಾನೆ. ನಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ, ನೀವು ಎಷ್ಟೇ ನಿಮ್ಮ ಜೀವಿತವನ್ನ ಕೆಡಿಸ್ಕೊಂಡಿದ್ರು, ಜಾರಿ ತಪ್ಪಿದ್ರು, a lot of people are against you. Maybe people misunderstand you, and some of you, your relatives and your parents are non-Christians. They don't understand you and they're troubling you so many ways. ಅನೇಕರು ನಿಮ್ಮನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿರಬಹುದು, ನಿಮ್ಮ ವಿರುದ್ಧವಾಗಿರಬಹುದು, ನಿಮ್ಮ ಸಂಬಂಧಿಕರು ಮತ್ತು ಪೋಷಕರು ಅನ್ಯರಾಗಿರಬಹುದು, ನಿಮ್ಮನ್ನ ಅರ್ಥ ಮಾಡ್ಕೊಳ್ಳದಂಗೆ ನಿಮಗೆ ಅನೇಕ ವಿಧದಲ್ಲಿ ತೊಂದರೆ ಪಡಿಸ್ತಿರಬಹುದು. Take courage in the fact that there's one person who will always stand by you through thick and thin. ಧೈರ್ಯ ತಗೊಳ್ರಿ, ಒಬ್ಬ ವ್ಯಕ್ತಿ ಯಾವಾಗಲೂ ನಿಮ್ಮ ಪರ ಇರ್ತಾನೆ, ಪ್ರತಿ ಏರಿಳಿತದಲ್ಲೂ ಕೂಡ. An advocate, Jesus Christ the righteous. ನೀತಿವಂತನಾದ ಯೇಸು ಕ್ರಿಸ್ತನು ನಮಗೆ ಪಕ್ಷವಾದಿಯಾಗಿದ್ದಾನೆ. He is your advocate not only here but with the Father. What does an advocate do? An advocate is pleading with the judge. You think of a court. ಆತನು ನಮ್ಮ ಪರ ಪಕ್ಷವಾದಿಯಾಗಿದ್ದಾನೆ. ಇಲ್ಲಿ ಮಾತ್ರ ಅಲ್ಲ, ತಂದೆಯೊಟ್ಟಿಗೂ ಕೂಡ. ಪಕ್ಷವಾದಿ ಅಥವಾ ವಕೀಲ ಏನ್ ಮಾಡ್ತಾನೆ? ನ್ಯಾಯಾಧೀಶರ ಹತ್ರ ಕೋರ್ಕೊಂತಿರ್ತಾನೆ. ನ್ಯಾಯಾಲಯವನ್ನ ನೋಡ್ರಿ. And somebody is accusing you of something. And your advocate, you don't have to open your mouth, ನಿಮಗೆ ಯಾರೋ ಒಂದು ವಿಷಯವಾಗಿ ಆಪಾದಿಸ್ತಿರ್ತಾರೆ. ನೀವು ನಿಮ್ಮ ಬಾಯನ್ನು ತೆರೆಯುವ ಅವಶ್ಯಕತೆ ಇಲ್ಲ, ಆದರೆ ನಿಮ್ಮ ವಕೀಲನು, advocates fight for you. They speak for you to the judge. Say, this is the reason why you should let him go free. ನಿಮಗಾಗಿ ಹೋರಾಡ್ತಾನೆ, ನಿಮ್ಮ ಪರ ನಿಲ್ತಾನೆ, ನ್ಯಾಯಾಧೀಶರ ಬಳಿ ಹೇಳ್ತಾನೆ, ಈ ಕಾರಣಕ್ಕಾಗಿ ಆತನು ಹೊರಗೆ ಹೋಗ್ಬೇಕು, ಬಿಟ್ಬಿಡ್ರಿ ಅಂತ. I've got the best advocate in the world, and you have too. Jesus Christ the righteous, who pleads with the Father. ಇಡೀ ಲೋಕದಲ್ಲಿ ಅದ್ಭುತವಾದ ಅತ್ಯುತ್ತಮವಾದ ಪಕ್ಷವಾದಿ ನಮಗಿದ್ದಾನೆ. ನೀತಿವಂತನಾದ ಯೇಸು ಕ್ರಿಸ್ತನು ನಮ್ಮ ಪರವಾಗಿ ತಂದೆಯ ಬಳಿ ವಿಜ್ಞಾಪಿಸ್ತಿರ್ತಾರೆ. And says, Father, I shed my blood for him. I shed my blood for her. So I want you to forgive her. ನಾನು ಆತನಿಗಾಗಿ ಮತ್ತು ಆಕೆಗಾಗಿ ರಕ್ತವನ್ನು ಸುರಿಸಿದ್ದೇನೆ, ಅವ್ರನ್ನ ಕ್ಷಮಿಸ್ಬಿಡು ಎಂಬುದಾಗಿ ವಿಜ್ಞಾಪಿಸ್ತಿರ್ತಾನೆ. He's fulfilled the condition. He has fulfilled the condition. He acknowledged his sin. He didn't try to cover it up. Forgive him. Forgiven immediately. ಆತನು ಷರತ್ತನ್ನ ಪೂರೈಸಿದ್ದಾನೆ, ಪಾಪವನ್ನ ಮುಚ್ಚಿಡದೆ ಅರಿಕೆ ಮಾಡ್ತಾ ಇದ್ದಾನೆ, ಆತನನ್ನು ಕ್ಷಮಿಸ್ಬಿಡು ಎಂಬುದಾಗಿ ಕೇಳ್ಕೊಳ್ತಾರೆ. ತಕ್ಷಣಕ್ಕೆ ಕ್ಷಮಿಸಲ್ಪಟ್ಟವರಾಗ್ತೀವಿ ನಾವು. And from that point onwards, he goes on to speak about two things primarily in the rest of the letter. ಇಲ್ಲಿಂದ ಮಿಕ್ಕ ಪತ್ರಿಕೆ ಪೂರ್ತಿ ಆತನು ಪ್ರಾಥಮಿಕವಾಗಿ 2 ಸಂಗತಿಗಳ ಕುರಿತಾಗಿ ಮಾತನಾಡುತ್ತಾ ಹೋಗುತ್ತಾನೆ. Keeping God's commandments. If you don't keep God's commandments, chapter 2 verse 4, again you're a liar. 2ನೇ ಅಧ್ಯಾಯ 4ನೇ ವಚನ, ಆಜ್ಞೆಗಳನ್ನ ಕೈಕೊಳ್ಳುವುದು. ಆಜ್ಞೆಗಳನ್ನ ಕೈಗೊಳ್ಳದಿದ್ದರೆ ಅವನು ಮತ್ತೊಮ್ಮೆ ಸುಳ್ಳುಗಾರನಾಗ್ತಾನೆ ಎಂಬುದಾಗಿಲ್ಲಿದೆ. And the other thing is loving your brothers. The one who loves his brother, chapter 2 verse 10, abides in the light. These are very, very important. ಮತ್ತೊಂದು ಸಂಗತಿ 1 ಯೋಹಾನ 2ನೇ ಅಧ್ಯಾಯ 10ನೇ ವಚನ, ತನ್ನ ಸಹೋದರನನ್ನ ಪ್ರೀತಿಸುವಂತದ್ದು. ತನ್ನ ಸಹೋದರನನ್ನ ಪ್ರೀತಿಸುವವನು ಬೆಳಕಿನಲ್ಲಿ ನೆಲೆಗೊಂಡಿದ್ದಾನೆ. ಇದು ಬಹಳ ಮುಖ್ಯ. Walking in the light leads on to obedience to God's commandments, which we emphasize constantly in this church, small and big. ಬೆಳಕಿನಲ್ಲಿ ನಡೆಯುವಂಥದ್ದು ಯಾವುದಕ್ಕೆ ನಡೆಸುತ್ತಪ್ಪ ಅಂದ್ರೆ ದೇವರ ಆಜ್ಞೆಗಳಿಗೆ ವಿಧೇಯರಾಗುವುದಕ್ಕೆ ನಡೆಸುತ್ತದೆ. ಈ ಸಭೆಯಲ್ಲಿ ನಾವು ಅದನ್ನು ಹೆಚ್ಚು ಒತ್ತು ಕೊಡ್ತೀವಿ, ಅದು ಸಣ್ಣ ಆಜ್ಞೆ ಆಗಲಿ ದೊಡ್ಡ ಆಜ್ಞೆ ಆಗಲಿ. And loving one another, not agreeing with one another. I don't agree with all the brothers and sisters.
But that doesn't stop me from loving everyone. ಅದು ಒಬ್ಬರಿಗೊಬ್ಬರನ್ನ ಪ್ರೀತಿಸುವುದಕ್ಕೆ ನಡೆಸುತ್ತದೆ. ನಾನು ಎಲ್ಲಾ ಸಹೋದರ ಮತ್ತು ಸಹೋದರಿಯೊಟ್ಟಿಗೆ ಒಪ್ಪಿಗೆ ಸೂಚಿಸಲಿಕ್ಕಾಗೋದಿಲ್ಲ, ಆದರೆ ಅವರನ್ನ ಪ್ರೀತಿ ಮಾಡುವುದಕ್ಕೆ ಇದು ಅಡ್ಡಿಯಾಗುವುದಿಲ್ಲ. So, dear brothers, I've only given you a little introduction to 1 John. I want to encourage you to read through this epistle slowly. ಪ್ರಿಯ ಸಹೋದರರೇ, ನಾನು ಕೇವಲ 1 ಯೋಹಾನದ ಪತ್ರಿಕೆಯ ಪರಿಚಯ ಮಾಡಿಕೊಟ್ಟಿದ್ದೀನಷ್ಟೇ. ನಾನು ನಿಮಗೆಲ್ಲರಿಗೂ ಪ್ರೋತ್ಸಾಹ ಪಡಿಸ್ತೀನಿ, ಈ ಪತ್ರಿಕೆಗಳನ್ನ ತುಂಬಾ ನಿಧಾನಕ್ಕೆ ಓದ್ರಿ. Let every verse sink into you and say, Lord, that fellowship and fullness of joy which you want me to have on this earth. ಮತ್ತು ಇದರಲ್ಲಿರುವಂಥ ಪ್ರತಿಯೊಂದು ವಚನವು ನಿಮ್ಮಲ್ಲಿ ಮುಳುಗಲಿ ಮತ್ತು ಹೇಳ್ರಿ, ಕರ್ತನೆ, ಆ ಒಂದು ಅನ್ಯೂನ್ಯತೆ ಮತ್ತು ಪೂರ್ಣ ಸಂತೋಷ ಈ ಲೋಕದಲ್ಲಿ ನಾನೇನು ಹೊಂದ್ಕೋಬೇಕು ಅಂತ ಇಟ್ಟಿದಿರಲ್ಲ. Fellowship with one another. I want that. I don't want to be one who just sits in CFC and warms the seat on Sunday morning. ಮತ್ತು ಇತರರೊಟ್ಟಿಗಿನ ಅನ್ಯೂನ್ಯತೆಯನ್ನು ನಾನು ಹೊಂದ್ಕೊಳ್ಬೇಕು. ನಾನು ಕೇವಲ CFC ಸಭೆಯಲ್ಲಿ ಭಾನುವಾರ ಬೆಳಗ್ಗೆ ಬಂದು ಕುರ್ಚಿಗಳನ್ನ ಬೆಚ್ಚಗೆ ಮಾಡುವಂತವನಾಗಿರಬಾರದು. I want to build fellowship here. I want things to change from today. ನಾನು ಇಲ್ಲಿ ಅನ್ಯೂನ್ಯತೆಯನ್ನು ಕಟ್ಟಬೇಕು ಮತ್ತು ನನ್ನಲ್ಲಿ ಬದಲಾವಣೆ ಕಾಣಬೇಕು. What do you say? Amen? Thank you. Let's pray. ನೀವೇನಂತ ಹೇಳ್ತೀರಾ? ಆಮೇನ್ ಅಂತ ಹೇಳ್ತೀರಾ? ಧನ್ಯವಾದಗಳು. ಪ್ರಾರ್ಥಿಸಿಕೊಳ್ಳೋಣ. Our Heavenly Father, ನಮ್ಮ ಪರಲೋಕದ ತಂದೆಯೇ, we thank you for the clarity of your word. ನಿಮ್ಮ ವಾಕ್ಯದ ಒಂದು ಸ್ಪಷ್ಟತೆಯನ್ನ ನಮಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಗಳು. It's so simple. Like you said, little children can understand it. ಇದು ಬಹಳ ಸರಳವಾಗಿದೆ. ನೀವು ಹೇಳಿದ ಪ್ರಕಾರ ಚಿಕ್ಕ ಮಕ್ಕಳು ಕೂಡ ಇದನ್ನು ಅರ್ಥ ಮಾಡ್ಕೋಬಹುದು. Whereas the clever and the intelligent miss it completely. ಬುದ್ಧಿವಂತರು ಮತ್ತು ಚಾಣಾಕ್ಷರು ಇದನ್ನು ಅರ್ಥ ಮಾಡ್ಕೊಳ್ಳಿಕ್ ಆಗಲ್ಲ. Help us to be like little children as we read your word. ನಿಮ್ಮ ವಾಕ್ಯವನ್ನ ಓದುವಾಗ ನಾವು ಚಿಕ್ಕ ಮಕ್ಕಳಂತೆ ಆಗ್ಲಿಕ್ಕೆ ನಮಗೆ ಸಹಾಯ ಮಾಡಿರಪ್ಪ. And to come into that wonderful fellowship with you, which brings fullness of joy in our lives 24/7. We want that life. ನಾವು ನಿಮ್ಮೊಟ್ಟಿಗೆ ಅದ್ಭುತವಾದ ಅನ್ಯೋನ್ಯತೆಗೆ ಬರಬೇಕು. ಅದು ದಿನದ 24 ಗಂಟೆ, ವಾರದ 7 ದಿನ ಪೂರ್ಣ ಸಂತೋಷವನ್ನು ತರುವಂತದ್ದಾಗಿದೆ. ನಮಗದು ಬೇಕು ಸ್ವಾಮಿ. The kingdom of God, which is righteousness and joy in the Holy Spirit and peace. ದೇವರ ರಾಜ್ಯವು ನೀತಿಯು, ಸಮಾಧಾನವು ಮತ್ತು ಪವಿತ್ರಾತ್ಮನಲ್ಲಿನ ಆನಂದವೂ ಆಗಿದೆ. Thank you, Father. Make it real for everyone here. We don't want anyone to be left out. ಕೃತಜ್ಞತೆಗಳಪ್ಪ ತಂದೆಯೇ, ಇಲ್ಲಿ ಕೂತಿರುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ನಿಜ ಆಗ್ಬೇಕು ಸ್ವಾಮಿ. ಯಾರು ಕೂಡ ಇದನ್ನ ತಪ್ಪಿಸ್ಕೋಬಾರ್ದಪ್ಪ. We don't want anyone here to be left out. We humbly ask in Jesus' name. Amen. ಯಾರು ಕೂಡ ಕೈ ಬಿಡಲ್ಪಡಬಾರದು, ಯಾರು ಕೂಡ ತಪ್ಪಿಸ್ಕೋಬಾರದು. ನಾವು ದೀನತೆಯಿಂದ ಯೇಸುವಿನ ಹೆಸರಿನಲ್ಲಿ ಕೇಳಿಕೊಳ್ಳುತ್ತೇವೆ. ಆಮೆನ್.